2008ರಿಂದ 13ರವರೆಗೆ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಿ. 19ರಿಂದ ಹೇಳ್ತೀನಿ, ಅದು ಬಂತೀನಿ ಅದಕ್ಕೆ ಸರ್. ಈಗ ಕಳೆದ ಸರ್ಕಾರ ನಮ್ಮದೇ ಸರ್, ಕಳೆದ ಸರ್ಕಾರ ನಮ್ಮದು, ಹಾಗಾಗಿ ಅದ್ರದ್ದೇ ಹೇಳ್ಬಿಡ್ರಿ. ಕಳೆದ ಸರ್ಕಾರದ ಹೇಳ್ಬಾರ್ದ? 8ರಿಂದ 13ಕ್ಕೆ ಹೋಗೋದು ಬೇಕಾ ಸರ್? ಯಾಕೆ ಹೇಳ್ಬಾರ್ದು? ಈಗ 19ರಿಂದ 23 ಹೇಳಿ ಸರ್. ಸರ್ 8ರಿಂದ ಲಾಂಗ್ ಸ್ಟ್ಯಾಂಡಿಂಗ್, ಅದು ಒಂದು ನಿಮಿಷ ಡಾಕ್ಟರ್, ಲಾಂಗ್ ಸ್ಟ್ಯಾಂಡಿಂಗ್ ಅವರು. ನಾವೇನೋ ಸ್ವಲ್ಪ ಯಾಕೆ ಕೂತ್ಕೊಂಡು ಅಲ್ಲಿ ಮಾತಾಡ್ತೀವಿ, ಮುಗಿಸ್ಲಿ. ಅಶೋಕ್ ನಾರಾಯಣ್ ಸಭಾಧ್ಯಕ್ಷರೇ, 2008ರಿಂದ 13ವರೆಗೂ 47% ಏರಿಸಿದ್ರು. ಮೊನ್ನೆ ನೀವು ಲಾಸ್ಟ್ ಟೈಮ್ 2022ರಲ್ಲಿ 12% ಏರಿಸಿದ್ರು. ಅದಾದ್ಮೇಲೆ ನಾವೀಗ 15%. ಅಲ್ಲ, ರಾಮಲಿಂಗಾರೆಡ್ಡಿ ಅವರು ಏರ್ಸಿರೋದು ಮಾತ್ರ ಹೇಳ್ತಾರೆ. ನಾನವಾಗ 1,000 ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ 1,000 ಕೋಟಿ ಲಾಭ ಮಾಡಿದ್ರಿ. ನಾನು ದೇಶದಲ್ಲಿ ಯಾವುದೇ ಸಂಸ್ಥೆ ಲಾಭ ಮಾಡಿಲ್ಲ. KSRTC BMTC ಎರಡೂ ಲಾಭ ಮಾಡಿದ್ರಿ. 52 ನಮಗೆ ಪ್ರಶಸ್ತಿ. ನಾವು ಲಾಭದಲ್ಲಿದ್ರಿ, ಲಾಸಲ್ಲಿ ಇರಲಿಲ್ಲ. ಮತ್ತೆ ನಾನು ಕೊನೆಯಲ್ಲಿ ಹೋಗ್ಬೇಕಾದ್ರೆ 400 ಕೋಟಿ ಕೊಟ್ಟಿದ್ದೆ ನಮ್ಮ ವರ್ಕರ್ಸ್ಗೆಲ್ಲ. ಆ ಪೇಮೆಂಟ್ ಎಕ್ಸ್ಟ್ರಾ ಮಾಡಿ 400 ಕೋಟಿ ಕೊಟ್ಟಿದ್ದೆ. ಅದನ್ನು ಹೇಳ್ಬೇಕಲ್ಲ. ಲಾಭ ಹೇಗೆ ಅಂದರೆ, ಮೆಟ್ರೋಗೆ ನಾವು ಜಾಗ ಕೊಟ್ವಿ, ಎಲ್ಲಿ ಮೆಜೆಸ್ಟಿಕಲ್ಲಿ ಮೆಟ್ರೋ ದುಡ್ಡು ಬಂತು. ಆ ದುಡ್ಡು ಬಂದಿದ್ದರಿಂದ ಲಾಭ ಆಯಿತು. ಆಮೇಲೆ ಆ ಕಾಲದಲ್ಲೇ 1400 ಎಕರೆ ಜಾಗ ಕೂಡ ನಮಗೆ BMTCಗೆ ಕಾಲದಲ್ಲೇ ತಗೊಂಡ್ವಿ. ಆ ಮೆಟ್ರೋ ದುಡ್ಡು ಬಂದಿದ್ದರಿಂದ ಲಾಭ ಆಯಿತು. ನೋಡಿ, ತಪ್ಪು ಹೋಗೋದು ಬೇಡ. ನನಗೆ ಎಕ್ಸಸ್ ಅವಾಗ ನಾವು ಶೇರ್ ಬಜಾರ್ಗೆ ಹೋಗ್ಬೇಕು ಅಂತ ಇದು ಮಾಡಿದೆ. ಆಗ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ನೀವು ಶೇರ್ ಬಜಾರ್ಗೆ ಹೋದ್ರೆ ನಮ್ಗೆ ಅರ್ಧ ದುಡ್ಡು ಕೊಟ್ಟಿಡಿ ಅಂತ. ಅರ್ಧ ದುಡ್ಡು ಕೊಡೋದು ಯಾಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, 1,000 ಎಕರೆನ ಸರ್ಕಾರ ಯಾವ್ಯಾವ ಜಮೀನು ಹರಾಜಾಗುತ್ತೋ ಹರಾಜನ್ನು 50% ದುಡ್ಡಿಗೆ ತೊಗೊಂಡೆ. ನಾನು ಬಿಟ್ಟು ಹೋಗ್ಬೇಕಾದ್ರೆ 1,000 ಎಕರೆ ಜಮೀನನ್ನು ತಗೊಂಡು ಸ್ಟೋರ್ ಮಾಡಿದ್ದೀರಿ. ನಾವು ಅಂದರೆ ಸ್ಟೋರ್ ಮಾಡಿದ್ದೀರಿ. ಎಲ್ಲ TTMCಗಳನ್ನು ಕಟ್ಟಿದ್ದೀರಿ. ಅವತ್ತು ಕೇಂದ್ರ ಸರ್ಕಾರ, ನಾನು ಬೇರೆ ಕಾಂಗ್ರೆಸ್ ಸರ್ಕಾರ ಇತ್ತು, ಜೈಪಾಲ್ ರೆಡ್ಡಿ ಅವ್ರನ್ನ ನಾವು ನೆನೆಸ್ಕೊಬೇಕು. ನರ್ಮ್ ಯೋಜನೆ ಜೈಪಾಲ್ ರೆಡ್ಡಿ ಅವರು. ಎಲ್ಲೂ ನಾನು ಆಂಧ್ರದಿಂದ ಬಂದಿದ್ದೀನಿ. ಆಂಧ್ರದಲ್ಲಿ ಏನೇನೋ ಹೇಳ್ತಾ ಇದ್ದೀನಿ, ನೀವು ಪುಷಪ್ ಮಾಡಿದ್ರೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ನೀನು ಕೇಂದ್ರ ಸರ್ಕಾರಕ್ಕೂ ಒಂದು ಗೌರವ ಬರುತ್ತೆ. ನಾನು ಕರೆದು ಪರ್ಸ್ನಲ್ಲಾಗಿ 3 hours ಕೂತ್ಕೊಂಡಿದ್ರು. 3 hours ಪರ್ಸ್ನಲ್ಲಾಗಿ, ನೀವು ಕರ್ನಾಟಕ ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಂತೇಳಿ ನಾನೇ ಬರ್ತೀನಿ ಅಂತ ಇಲ್ಲಿಗೆ ಬಂದಿದ್ರು ಅವರು. TTMC ಉದ್ಘಾಟನೆಗೆ ಕೇಂದ್ರ ಸರ್ಕಾರದ ಹಣ ಕೊಟ್ಟರು. ಎಲ್ಲ ಕಡೆ TTMC ಮಾಡಿದ್ದೀರಿ. ಮತ್ತು 1000 ಎಕರೆ ಜಮೀನನ್ನು ಕೊಟ್ಟಿದ್ದೀನಿ. ನಾನು ಹೋಗ್ಬೇಕಾದ್ರೆ ಪಾಪರ್ ಮಾಡಿ ಹೋಗಿಲ್ಲ, ಲಾಭದಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ ನನ್ನ ಅವಧಿಯಲ್ಲಿ. ಮಂತ್ಲಿ ಪಗಾರ ಕೊಡ್ಲಿಲ್ಲ, ಬಸ್ ಖರೀದಿ ಮಾಡಿ. ನಿಮ್ಗೆ ಏನು ಗೊತ್ತಿದೆ ಆಗಿನ ಕತೆ? ಈಗ ಮಾತಾಡ್ಲಿಕ್ಕೆ ಕೊಡ್ತೀನಿ. ಆದರೆ ಲಾಭ ಬಂದಿರಲಿಲ್ಲ. ಲಾಭ ಹೇಗೆ ಬಂತು ಅಂದರೆ, ಆ ಜಮೀನು ಮಾರಿದ್ವಲ್ಲ ಅದರಿಂದ. ಆದರೆ ಉಳಿದಿದ್ದು ಎಲ್ಲ ಒಪ್ಕೊಳ್ತೀವಿ. ಅದು ಒಟ್ಟಾರೆ ಲಾಭ ಆಗಿದೆ. ಈಗ ಮುಂದುವರಿಸುವ. ಈಗ ಮಾನ್ಯ ಅಧ್ಯಕ್ಷರೇ, ನಾವು 2000 ಇಸ್ವಿನಲ್ಲಿ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದಲ್ಲ ರಾಮಲಿಂಗಾರೆಡ್ಡಿ ಅವರೇ? 2000ನೇ ಇಸ್ವಿಯಲ್ಲ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದು? BMTC 2014ರಲ್ಲಿ BMTC ಪರಿಷ್ಕರಣೆ ಮಾಡಿದ್ದು. 2020ರಲ್ಲಿ ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTC 5 ವರ್ಷದಿಂದ ಮಾಡಿರಲಿಲ್ಲ. BMTC 11 ವರ್ಷದಿಂದ ಮಾಡಿರಲಿಲ್ಲ. ನಾವು ಅದಕ್ಕೋಸ್ಕರ 15% ಪರಿಷ್ಕರಣೆ ಮಾಡಬೇಕಾಗ್ಬಂತು. ಇದು ಒಂದು. ಯಾಕೆ ಬಸ್ಸಿನ ದರ ಏರಿಕೆ ನಷ್ಟ ಆಗ್ತದೆ? ಒಂದು, ಸಿಬ್ಬಂದಿ ಸಂಬಳ. ಎರಡನೇದು, ಡೀಸೆಲ್ ಬೆಲೆ ಏರಿಕೆ ಆದಾಗ. ಈಗ ನೀವೆಲ್ಲ ಕೋಪ ಬಂದ್ಬಿಡ್ತದೆ. ನರೇಂದ್ರ ಮೋದಿಯವರು ಬಸ್ಸಿನ ಡೀಸೆಲ್ ಬೆಲೆ ಹೆಚ್ಚು ಮಾಡಿಬಿಟ್ರು ಅಂತಂದರೆ ಜಾಸ್ತಿ ಇದು ಕೋಪ ಬಂದ್ಬಿಡ್ತದೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ನರೇಂದ್ರ ಮೋದಿ ಅವರು ಬಸ್ ಕೊಟ್ಟರು, ಅದನ್ನೇ ಹೇಳಿ. ಆಯ್ತಪ್ಪ, ಇರ್ಲಿ, ಕೂತ್ಕೊಳ್ಳಿ. ಸರಿ, ಆಯ್ತು, ಕೂತ್ಕೊಳ್ಳಿ. ಈಗ ನಾನು ಡೀಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಪ್ಲೈ ಆಗಲಿ. ಡೀಸೆಲ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಕೋಪ ಏನು? ಯಾಕಪ್ಪ ಅರವಿಂದ? ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಿನಲ್ಲಿ ನೋಡಿ.